ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸ್ಲೋವಿ ವೆಂಕಟೇಶ್. ಆ್ಯಕ್ಚುಲಿ ಬೆಳಗ್ಗೆ ವಾಕಿಂಗ್ ಹೋಗ್ತೀವಿ ಯೂಶಲಿ 6 ಗಂಟೆ ಅಷ್ಟೊತ್ತಿಗೆ 6:30. ಬಟ್ ಇವತ್ತೇನು ಮಾಡಿದ್ವಿ, ಇಲ್ಲಿಗೆ ಬಂದ್ವಿ, ಲೈಕ್ ಈ ಮನೆಗೆ. ಏನಕ್ಕೆ ಅಂದರೆ ರಾತ್ರಿ ಆಲ್ಮೋಸ್ಟ್ 12:30-1 ಗಂಟೆಲಿ ಕೆಲವು ವೆಬ್ಸೈಟ್ ಆರ್ಡರ್ಸ್ಗಳು ಬಂದಿತ್ತು. ಆ್ಯಂಡ್ ಅದೆಲ್ಲ ಪ್ಯಾಕ್ ಮಾಡೋಕ್ಕೆ ನಮ್ಗೆ ಆಮೇಲೆ ಮತ್ತೆ ಟೈಮ್ ಆಗೋಲ್ಲ. ಯಾಕೆಂದರೆ ಬೇರೆ ಬೇರೆ ವೀಡಿಯೋಸ್ ಮಾಡೋದು, ಬೇರೆ ಸಾಕಷ್ಟು ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಸೊ ಅದಕ್ಕೆ ಪ್ಯಾಕ್ ಮಾಡಿ ಆಲ್ಮೋಸ್ಟ್ ಬೇಗ ಡಿಸ್ಪ್ಯಾಚ್ ಮಾಡ್ಬೋದು ಅಂತ ಇಲ್ಲಿಗೆ ಬಂದ್ವಿ. ಹಿಂಗಿರೋ ನಡ್ಕೊಂಡು ಬಂದ್ವಿಲ್ಲ, ಸೊ ಹಾಗಾಗ ಮೇಲೆ ಬಂದ್ವಿ ಹಾಗೆ ನೋಡೋಣ ಅಂತ. ಮಲ್ಲಿಗೆ ಹೂವಿನ ಸೀಸನ್, ಸಾಕಷ್ಟು ಮಲ್ಲಿಗೆ ಹೂ ಬಿಟ್ಟಿದೆ. ಇದು ಮಲ್ಲೆ ಹೂ, ಲೈಕ್ ಈ ಥರ ಸುತ್ತದು ಬರ್ತಲ್ಲ, ಇದು ಇಷ್ಟು ಬಿಟ್ಟಿದೆ. ಆ್ಯಂಡ್ 7 ಸುತ್ತಿನ ಮಲ್ಲಿಗೆ ತುಂಬ ಬಿಟ್ಟಿದೆ. ಕಿತ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಹೆಂಗಿರೋ ಇಡೋಕ್ಕಾಗುತ್ತೆ ದೇವ್ರಿಗೆ ಅಂತ. ನೋಡಿ, ಗಿಡದ ಫುಲ್ಲು ಅರಳಿದೆ. ಸುಮಾರು ನೆನ್ನೆನೂ ಇಷ್ಟೇ ಕಿತ್ತಿದೆ. ಬಟ್ ನೆನ್ನೆ ಸ್ವಲ್ಪ ಲೇಟಾಗೇ ಬಂದ್ವಿ ಇಲ್ಲಿ, ಅಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ ಲೇಟ್ ಆಗಿತ್ತು. ಆ್ಯಂಡ್ ಇದೇನು ಅಂತಂದರೆ, ಯೂಶ್ವಲಿ ನಾವು ಫಾಲೋ ಮಾಡೋದು ಡಿಸೆಂಬರ್ ಆಗ್ತಿದ್ದಂಗೆ ಅಥವಾ ಜನವರಿ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಾಗ ಈ ಗಿಡಗಳಲ್ಲಿ ಇರೋವಂಥ ಎಲ್ಲ ಹಳೆ ಎಲೆಗಳನ್ನ ಕಿತ್ತುಬಿಡ್ತೀವಿ. ಒಂದು 4-5 ಎಲೆ ಮಾತ್ರ ಬಿಟ್ಬಿಟ್ಟು. ಸೊ ಅದೇನಾಗುತ್ತೆ, ಚೆನ್ನಾಗಿ ಚಿಗುರ್ಕೊಂಡು ನಿಮಗೆ ಮಾರ್ಚ್ ಮಿಡ್ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ, ಯೂಶ್ವಲಿ ಬೇಸಿಗೆಗಾಲದಲ್ಲೇ ಮಲ್ಲಿಗೆ ಹೂ ಬಿಡೋದು. ಬೇಸಿಗೆ ಏನೇ ಶುರುವಾಯಿತು ಅಂದಾಗ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಎಲ್ಲ ಹೊಸ ಎಲೆಗಳು, ಯಾವುದು ಹಳೆಯದಲ್ಲ. ನಾವು ಕೆಳಗಡೆ ಮಾತ್ರ ನೀವಿಲ್ಲಿ ಒಂದು 3-4 ಹಳೆ ಎಲೆ ಬಿಟ್ಟಿರ್ತೀವಲ್ಲ, ಅದು ಮಾತ್ರ ಉಳ್ಕೊಂಡಿದೆ. ಮೇಲೆ ಫುಲ್ಲು ಕ್ಲೀನಾಗಿ ಹೊಸ ಎಲೆಗಳು ಬರುತ್ತೆ. ಅದು ಎಲೆ ಹೆಂಗೆ ಕಿತ್ತೀವಿ ಅಂದರೆ, ಗಿಡ ಫುಲ್ ಆಲ್ಮೋಸ್ಟ್ ಬೋರ್ಡ್ ಆದಂಗೆ ಕಾಣಿಸ್ತಿರುತ್ತೆ. ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಎಲೆಗಳು ಬಿಟ್ಟಿರ್ತೀವಿ, ಮಿಕ್ಕಿದ ಹಾಗೆ ಕಡ್ಡಿ ಹಾಗಾಗೆ ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಕಡ್ಡಿ ಈ ಥರ ಫುಲ್ ಖಾಲಿ ಇರುತ್ತೆ. ಸೊ ಆಮೇಲೆ ಇದು 1 ತಿಂಗಳು 2 ತಿಂಗಳಿಗೆ ಹೊಸ ಎಲೆಗಳು ಚಿಗುರ್ಕೊಂಡು ಜಾಸ್ತಿ ಮೊಗ್ಗು ಬರುತ್ತೆ. ಇಲ್ಲಿ ನೋಡಿ, ಮೊಗ್ಗು ಈ ಥರ ಬರುತ್ತೆ. ತುಂಬ ದೊಡ್ಡ ಗಿಡನೇ ಬೇಕು ಅಂತೇನಿಲ್ಲ. ಆ್ಯಂಡ್ ನೀವು ಪಾಟ್ ನೋಡಿದ್ರೆ ಪಾಟ್ ಕೂಡ ಚಿಕ್ಕದೇನೆ, ತುಂಬ ದೊಡ್ಡ ಪಾಟ್ ಅಂತ ಏನಿಲ್ಲ, ಚಿಕ್ಕ ಪಾಟಲ್ಲೇ ಹಾಕಿರೋದು. ಈ ಥರ ನೀವು ಮಲ್ಲಿಗೆ ಗಿಡನ ನೋಡಿಕೊಂಡ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನಾರ್ಮಲಾಗಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ತೋರಿಸಿದೆ, ಕೆಲವು ಗ್ರ್ಯಾನ್ಯೂಲ್ಸ್ಗಳನ್ನ ಹಾಕ್ತೀವಿ ಅಂತ ಪುಟ್ಟಾಣಿದು. ಅದರದ್ದು ಬೇಕಿದ್ರೆ ಲಿಂಕ್ ಅಂತ ಹಾಕಿ ನಿಮ್ಗಳಿಗೆ ಲಿಂಕ್ ಕಳಿಸ್ಕೊಡ್ತೀನಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆ ನಾವು ಮನೆಯಲ್ಲೇ ಮಾಡ್ಕೋತೀವಲ್ಲ ಕಾಂಪೋಸ್ಟು, ಅದನ್ನು ಹಾಕ್ತೀನಿ, ಅಥವಾ ವರ್ಮಿ ಕಾಂಪೋಸ್ಟ್ ಬರ್ತಲ್ಲ ಅದನ್ನು ಹಾಕ್ತೀನಿ. ಇಷ್ಟು ಹಾಕಿದ್ರೆ ಬೇಕಾದಷ್ಟು. ಆ್ಯಂಡ್ ಮಧ್ಯ ಇದಕ್ಕೆ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್, ನೀರು, ಈ ಥರದ್ದೆಲ್ಲ ಹಾಕ್ಕೊಂಡಿರ್ತೀವಿ ಅಷ್ಟೇ. ಆಮೇಲೆ ಕೆಲಸ ರೀಪಾಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ಇನ್ನೇನು ಬೇರೆ ಎಕ್ಸ್ಟ್ರಾ ಕೇರ್ ಅಂತ ಏನಿಲ್ಲ. ಬಟ್ ನಾನು ಹೇಳಿದ್ದನ್ನು ಮಾತ್ರ ನೀವು ಫಾಲೋ ಮಾಡಿದ್ರೆ ಹೂವು ಚೆನ್ನಾಗಿ ಬಿಡುತ್ತೆ. ಆಮೇಲೆ ಮಲ್ಲಿಗೆ ಹೂವು ಅಂದರೆ ಯಾರಿಗೆ ತಾನು ಇಷ್ಟ. ನನಗೆ ಆ್ಯಕ್ಚುಲಿ ಕಟ್ಟೋಕ್ಕೆ ಬರಲ್ಲ, ಇದೆ ಕಟ್ಕೊಂಡು ಮುಡ್ಕೊಳ್ಳೋ ಅಷ್ಟೇ ಬಿಟ್ಟಿದೆ. ಇನ್ನೂ ಹೂವು ಕಟ್ಟೋದನ್ನ ಕಲ್ತಿಲ್ಲ, ಹಂಗಾಗಿ ನನಗೆ ಬರಲ್ಲ. ಇದೆ ಅದರಂತೂ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ದೇವ್ರ ಮನೇಲಿ ಇಟ್ಬಿಟ್ಟು ದೇವ್ರ ಮನೆ ಬಾಗಿಲು ಹಾಕಿರ್ತೀವಲ್ಲ, ಆಮೇಲೆ ತೆಗೆದ್ರೆ ಫುಲ್ಲು ಘಮ ಮಲ್ಲಿಗೆ ವಾಸನೆ. ಆ್ಯಂಡ್ ಕೆಲವು ಏನಾಗುತ್ತೆ ಅಂದರೆ, ಈ ಥರ ಅರಳಿರುತ್ತಲ್ಲ, ಇದು ರಾತ್ರಿ ಹೊತ್ತೆ ಉದ್ರೋಗ್ಬಿಡುತ್ತೆ. ಇನ್ನೊಂದು ಇಲ್ಲ ಮೊಗ್ಗೆ ಎಷ್ಟೊಂದು ಕಿತ್ತಬೇಕಾದ್ರೆ ಉದ್ರೋಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೆರಡಿದೆ. ನಮ್ಗೆ ಇಷ್ಟೊಂದು ಬಿಟ್ಟರೆ ಬೇಕಾದಷ್ಟು. ಆ್ಯಂಡ್ ಅಲ್ಲೂ ಇದೆ, ಅಲ್ಲಿ ಪಾಸ್ ಮಾಡಿ ಸ್ವಲ್ಪ, ಏನು ಹೇಳೋ. ಆ್ಯಂಡ್ ಇಲ್ಲೂ ಇದೆ, ಇಲ್ಲೊಂದೆರಡಿದೆ. ಇದು ಈಗ ಬಿಡ್ತಾ ಇದೆ. ಇದಕ್ಕೆ ನೋಡಿ, ಇದು ಎಲ್ಲ ಹೊಸ ಎಲೆಗಳು, ಯಾವುದು ಹಳೆ ಎಲೆಗಳಿಲ್ಲ. ಆ್ಯಂಡ್ ಅಷ್ಟು ಇದೆ. ಆ್ಯಂಡ್ ಇವತ್ತು ಮತ್ತೆ ಸಿಂಪಲಾಗಿ ಏನಾದ್ರು ರೈಸ್ ಐಟಮ್, ಯಾಕೆಂದರೆ ತುಂಬ ಕೆಲಸಗಳೇ, ಸಿಕ್ಕಾಪಟ್ಟೆ ಬ್ರ್ಯಾಂಡ್ದು ಪ್ರಾಡಕ್ಟ್ಸ್ಗಳು ಬಂದುಬಿಟ್ಟಿದೆ. ಸೊ ಹಾಗಾಗಿ ನನಗೆ ಟೈಮೇ ಆಗ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಏನು ಅಂತ ಗೆಸ್ ಮಾಡಿ. ನೀವು ಗೆಸ್ ಮಾಡೋಕ್ಕಿಂತ ಮುಂಚೆ ನಾನೇ ಹೇಳಿರ್ತೀನಿ, ಪಾಲಕ್ ಸೊಪ್ಪು ಇದು ಒಳ್ಳೆ ಮರದ ಥರ ಆಗ್ತಿದೆ. ಎಷ್ಟು ದೊಡ್ಡ ಎಲೆ ಬರ್ತಿದೆ ನೋಡಿ. ಸೊ ಇವತ್ತು ಕಿತ್ಬಿಟ್ಟು ಏನಾರು ಪಾಲಕ್ ಚಟ್ನಿನೋ ಅಥವಾ ಪಾಲಕ್ ರೈಸ್ ಏನಾರು ಮಾಡಿಕೊಂಡ್ರೆ ಲೈಕ್ ಇವತ್ತಿನ ಮುಗಿಯುತ್ತೆ. ಆ್ಯಂಡ್ ತಿಂಡಿಗೆ ದೋಸೆ ಪಲ್ಯ ಇದೆಲ್ಲ, ಇದು ಕ್ಯಾಪ್ಸಿಕಮ್ ಇದೆಲ್ಲ ಬಿಡ್ತಾ ಇದೆ. ಇದು ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರ್ತಲ್ಲ, ಅದಕ್ಕೆ ತೋರಿಸ್ತಾ ಇರ್ತೀನಿ ಅಷ್ಟೇ. ಇದು ಕ್ಯಾಪ್ಸಿಕಮ್, ಇದು ಖಾರದ ಮೆಣಸಿನ್ಕಾಯಿ ನಮ್ಮಲ್ಲಿ ಇರಲಿಲ್ಲ ಅಂತ ಹಾಕಿದ್ವಿ, ಬಿಡ್ತಾ ಇದೆ. ಇದು ಮಾಮೂಲಿ ಲೈಕ್ ತುಂಬ ಖಾರ ಇಲ್ಲ, ನಾರ್ಮಲ್ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಎಸ್, ಇಷ್ಟು ಸದ್ಯಕ್ಕೆ ಬಿಟ್ಟಿದೆ. ಇನ್ನು ತುಂಬ ಗಿಡಗಳು, ಸೊಪ್ಪಂತೂ ಹೇಳೋದೇ ಬೇಡ, ಅಷ್ಟೊಂದು ಬಿಟ್ಟಿದೆ. ಅದ್ರ ಜೊತೆ ಇದು
ಹೈಬಿಸ್ಕಸ್ ಇದು ದಾಸವಾಳದ ಗಿಡ ಇದು ಅಷ್ಟೇ ಎಲ್ಲ ಕಟ್ ಮಾಡಿಬಿಟ್ಟಿದ್ವಿ. ಫುಲ್ಲು ಈ ಥರ ಎಲೆಗಳು ಮಧ್ಯೆ ಮಧ್ಯೆ ಬ್ರಾಂಚ್ ಎಲ್ಲ ಕಟ್ ಮಾಡಿತ್ತು. ಈಗ ಚಿಗುರ್ಕೊಂಡು ಚೆನ್ನಾಗಿ ಮೊಗ್ಗಾಗ್ತದೆ. ಆ್ಯಂಡ್ ಇದಕ್ಕೂ ಅಷ್ಟೆಲ್ಲ ಮೊಗ್ಗಾಗ್ತದೆ. ಇದು ಆಗಿದೆ, ಇನ್ನೇನು ಕಿತ್ತದೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಅರಳಿಕೊಳ್ಳುತ್ತೆ. ಸೊ ಸಾಕಲ್ಲ ಅಂತ ಇದರೈತೆ ಅಷ್ಟು. ಹಾಗೆ ಹಾಗಲಕಾಯಿ ಬೀಜಗಳು ಹಾಕಿದ್ವಿ. ಮನೆಯಲ್ಲೇ ತರ್ತೀವಲ್ಲ ಪುಟಾಣಿ ಹಾಗಲಕಾಯಿ, ಅದ್ರ ಬೀಜ ಚೆನ್ನಾಗಿ ಬಂದಿದೆ. ಅದನ್ನು ಕಿತ್ಕೊಂಬರೋಣ ಅಂತ ಅಂದ್ಕೊಂಡೆ. ತುಂಬ ಬಿಟ್ಟರೆ ಅದು ಹಣ್ಣಾದಂಗೆ ಆಗೋಗ್ತಿದೆ, ತುಂಬ ದೊಡ್ಡದಾಗ್ತಿಲ್ಲ. ಯಾಕೆಂದರೆ ನಾವು ತಂದಿರೋದೇ ಚಿಕ್ಕದು. ಸುಮಾರು ಸಲ ಕಿತ್ಕೊಂಡಿದ್ವಿ ಪಲ್ಯಕ್ಕೆ ಇಲ್ಲ ನೋಡಿ. ಇರೋದೇ ಈ ಸೈಜ್, ಇದು ನಾವು ತಂದಿದ್ದು ಈ ಸೈಜು. ಸೊ ಇದರದ್ದೇ ಬೀಜ ಹಾಕಿದ್ವಿ. ಇಲ್ಲೆಲ್ಲ ಬಿಟ್ಟಿದೆ. ಆ್ಯಂಡ್ ಇಲ್ಲೂ ಆಗಿದೆ, ಸುಮಾರಿದೆ, ಚಿಕ್ಕ ಚಿಕ್ಕ ಕಾಯಿಗಳಿದೆ. ಸೊ ಅದು ಕಿತ್ಬಿಟ್ಟು ಇನ್ನೊಂದು 2 ದಿನ ಬಿಟ್ಟರೆ ಇವಿಷ್ಟು ಆಗುತ್ತೆ. ಬಟ್ ಇದಕ್ಕೆ ಚಪ್ಪರ ಈ ಥರದ್ದು ಏನಾರು ಬೇಕೇ ಬೇಕು. ಇಲ್ಲಾಂದರೆ ಪಕ್ಕ ಇರೋ ಗಿಡಗಳೆಲ್ಲ ಅಂಟ್ಕೊಂಡು ಹೊಟ್ಟೋಗುತ್ತೆ. ಸೊ ಇಷ್ಟು ಇವತ್ತು ಇದು ಕಿತ್ಕೊಂಡ್ರೆ ಇದರಲ್ಲಿ 2-3 ಪಲ್ಯ ಆಗುತ್ತೆ. ಪಾಲಕ್ ಸೊಪ್ಪಿದೆ, ಪಾಲಕ್ ಸೊಪ್ಪು ಏನಾರು ರೈಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಡೇಗೂ ಬೇಕಾದ್ರೆ ನೋಡಿ ದಂಟಿನ ಸೊಪ್ಪು ಇಲ್ಲೂ ಹಾಗೆ ಇದೆ. ಇಲ್ಲಂತೂ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ಬೀಜ ಬೇಕಿತ್ತು ಅಂತ. ಇಲ್ಲಿ ನೋಡಿ. ಬಟ್ ಈ ಎಲೆಗಳೆಲ್ಲ ಕಿತ್ಕೊಂಡ್ಬಿಡ್ತೀನಿ. ಎಲೆ ಕಿತ್ಕೊಂಡು ಹುಳಿಗೋ ಪಲ್ಯಕ್ಕೋ ಏನಕ್ಕಾದರೂ ಆಗುತ್ತೆ. ಎಸ್, ಸೊಪ್ಪು ಬಂತು ನಮಗೆ ಅಂದರೆ ಬೇಕಾದಷ್ಟಕ್ಕೆ. ದಿನ ಸೊಪ್ಪಿನ ಪಲ್ಯ, ಸೊಪ್ಪಿನ ಹುಳಿ ಅಥವಾ ಏನಾದರೂ ಒಂದು ಮಾಡಿಕೊಂಡು ತಿನ್ಬೋದು. ಸೊ ಹಾಗಾಗಿ ಇಷ್ಟಿದೆ. ಆ್ಯಂಡ್ ಸುಮಾರು ಬೇರೆ ಬೇರೆ ಎಲ್ಲ ಹಾಕಿದ್ದೀವಿ, ಚಿಗುರ್ತಾ ಇದೆ. ಇದು ಹೀರೆಕಾಯಿ ಇದೆ. ಹೀರೆಕಾಯಿ ಬೀಜ ಎಲ್ಲ ಡೈರೆಕ್ಟಾಗಿ ಹಾಕಿದ್ವಿ, ಮತ್ತು ಸೀಡ್ಲಿಂಗ್ ಟ್ರೇಲಿ ಏನು ಬೇಡ ಅಂತ ಅಷ್ಟು ಚಿಗುರ್ಕೊಂಡಿದೆ. ಬಟ್ ಏನೋ ಸ್ವಲ್ಪ ಬಿಸ್ತಿರೋದ್ರಿಂದ ದಿನ ನೀರು ಹಾಕಲೇಬೇಕಾಗುತ್ತೆ. ಆಮೇಲೆ ಈ ಥರ ಚಿಕ್ಕದು ಇನ್ನು ಇವಾಗ ಚಿಗುರ್ತಾ ಇದೆ, ಮೊಳಕೆ ಹೋಗ್ತಿದೆ. ತುಂಬ ಬಿಸಿಲಲ್ಲಿ ಇಡಕ್ಕೆ ಹೋಗ್ಬೇಡಿ. ತುಂಬ ಬಿಸಿಲಿಟ್ರೆ ಲೈಕ್ ಗಿಡಗಳು ಒಣಗೋಗ್ಬಿಡುತ್ತೆ. ನಮಗೆ ಇಲ್ಲಿ ಬಿಸಿಲು ಅಂದರೆ ಡೈರೆಕ್ಟ್ ಬಿಸಿಲು ಆಲ್ಮೋಸ್ಟ್ 11:30-12 ಗಂಟೆ ಮೇಲೆ ಸ್ವಲ್ಪ ಡೈರೆಕ್ಟ್ ಬಿಸಿಲು ಬರುತ್ತೆ. ಅಲ್ಲಿವರೆಗೂ ಇಷ್ಟೇ ನೆರಳೇ ಇರುತ್ತೆ. ಹಾಗಾಗಿ ಸ್ವಲ್ಪ ನಡೀತಾ ಇದೆ. ಸೊ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಅಲ್ಲಿ ಹೋಗಬೇಕಿತ್ತು, ಬೇರೆ ಕೆಲಸ ಇತ್ತು. ಅಷ್ಟೊತ್ತಿಗೆ ಒಂದು ಪಾರ್ಸೆಲ್ ಬಂತು. ಸೀರೆ ಬ್ಯಾಗ್ಗಳನ್ನ ಆರ್ಡ್ರ್ ಮಾಡಿದೆ. ಸುಮಾರು ರೇಷ್ಮೆ ಸೀರೆಗಳೆಲ್ಲ ಹೀಗೆ ಇಟ್ಬಿಟ್ಟಿದ್ದೀನಿ. ಯಾವುದರ ಹಬ್ಬಕ್ಕೆ ಅಂತ ತೊಗೊಳ್ಳೋದು, ಮತ್ತು ಎನಿವೇಸ್ ಯಾವಾಗಲೂ ಪೆರ್ಸಿ ಸೀರೆಗಳು ಜಾಸ್ತಿ ಆಗ್ತಾನೆ ಇರ್ತಲ್ಲ. ಸೊ ಹೀಗೆ ಇಟ್ಟರೆ ಹಾಳಾಗೋಗ್ಬಿಡುತ್ತೆ. ಇದ್ರೊಳಗಾದರೆ ಕ್ಲೀನಾಗಿರುತ್ತೆ ಅಂತ ಅಂದ್ಕೊಂಡೆ. ಸುಮಾರು ಸಲ ನಾನು ನಿಮಗೆ ಕೆಲವು ಸಲ ತೋರಿಸಿದೆ, ಲೈಕ್ ಜಯನಗರಲ್ಲಿ ಎಲ್ಲ ರೋಡ್ ಸೈಡ್ ಮಾಡ್ತಿರ್ತಾರೆ ಅಂತ. ಜಯನಗರ ತುಂಬ ದಿನ ಆಗೋಯ್ತು. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ, ಹೋಗೋದು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಅರ್ಜೆಂಟಾಗಿ ಬೇಕಿತ್ತು ಅಂತ ತರಿಸಿದೆ ಆನ್ಲೈನಲ್ಲಿ. 186 ರೂಪೀಸ್ ಕೊಟ್ಟು ತರಿಸಿದ್ದು. ಸೆಟ್ ಆಫ್ 3 ಬಂದಿದೆ. ಬಟ್ ಅಲ್ಲೆಲ್ಲ ಸ್ವಲ್ಪ ರೇಟ್ ವೈಸ್ ಜಾಸ್ತಿ ಇರುತ್ತೆ. ಆನ್ಲೈನ್ ಅಂದರೆ ನಿಮಗೆ ಯೂಶ್ವಲಿ ಕಮ್ಮಿಗೆ ಸಿಗುತ್ತಲ್ಲ. ನನಗೆ ಮೇನಾಗಿ ಏನಕ್ಕೆ ಇಷ್ಟ ಆಗಿದ್ದು ಅಂತಂದರೆ, ಇದು ಮೇಲೆ ಕಾಟನ್ ಬಟ್ಟೆ, ಹಾಗೆ ಒಳಗಡೆ ಈ ಥರ ಕಾಟನ್ ಲೈನಿಂಗ್ ಥರದನ್ನು ಹಾಕಿದ್ದಾರೆ. ಪ್ಲೇನಲ್ಲಿ ಇದೆ. ಆ್ಯಂಡ್ ಜಿಪ್ ಎಲ್ಲ ಸ್ವಲ್ಪ ಗಟ್ಮುಟ್ಟಾಗಿದೆ. ಹಾಗೆ ಇದೊಂದು ಮುಂದೆ ಕೊಟ್ಟಿದ್ದಾರೆ. ಲೈಕ್ ಯಾವ್ಯಾವ ಸೀರೆ ಇಟ್ಟಿದ್ದೀವಿ ಅನ್ನೋದು ಕಾಣಿಸುತ್ತೆ. 186 ರೂಪೀಸ್ಗೆ 3 ಅಂದರೆ ವರ್ತ್ ಅಂತಲೇ ನನಗೆ ಅನ್ನಿಸ್ತು. ಸೊ ಇದನ್ನು ಆ್ಯಕ್ಚುಲಿ ಈ ಥರ ಹಿಂಗೆ ಓಪನ್ ಮಾಡಿದ್ರೆ ಅಗ್ಲಕ್ಕೆ ಆಗುತ್ತೆ. ಸ್ವಲ್ಪ ತೆಳ್ಳಗಿರೋ ಸೀರೆಗಳು ಹೋದರೆ ಒಂದು 8-10 ಇಟ್ಕೋಬೋದು. ಇಲ್ಲ ನೀವು ರೇಷ್ಮೆ ಸೀರೆಗಳು ಇಡ್ತೀರಾ ಅಂದರೆ ಆ್ಯಕ್ಚುಲಿ ಒಂದೊಂದರಲ್ಲಿ ಒಂದು 6 ಹೋಗುತ್ತೆ ಅಂತ ಅನ್ಕೋತೀನಿ. ಇದೆಲ್ಲ ಹಾಗೆ ನಿಮ್ಮ ಮುಂದೆ ಹೆಂಗೆ ಇಟ್ಬಿಟ್ಟು ತೋರ್ಸೋಣ ಅಂತಂದರೆ, ಈಗ ತುಂಬ ಜನಕ್ಕೆ ನೆಸೆಸಿಟಿ ಇಲ್ಲ. ಪಂಚೆನಲ್ಲಿ ಸುತ್ತೀರಾ ಅಂದರೆ ಅದು ಆರಾಮಾಗಿ ಮಾಡ್ಕೋಬೋದು, ಬೆಸ್ಟ್ ಔಟ್ ಆಫ್ ವೇಸ್ಟ್. ಆದರೆ ಏನಾಗುತ್ತೆ ಅಂದರೆ ಪಂಚೆ ಪ್ರಾಬ್ಲಮ್ ಇರೋದು ಎಲ್ಲ ಒಂದ್ರ ಮೇಲೆ ಇಟ್ಟಾಗ ಉರುಳ್ಕೊಂಡ್ಬಿಡುತ್ತೆ. ಅದಕ್ಕೆ ಜಿಪ್ ಎಲ್ಲ ಏನೂ ಇರೋಲ್ಲ. ಹಾಗಾಗಿ ಇದೆಲ್ಲ ಕೆಲವು ಸೀರೆಗಳು ಹೊಸ ಅದು ಎಲ್ಲ ಲೈಕ್ ನನ್ನ ತಮ್ಮನ ಮದುವೆ ಟೈಮಲ್ಲಿ ಅದೆಲ್ಲ ತೊಗೊಂಡು ಸೀರೆಗಳೆಲ್ಲ ಇದೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಈ ಥರ ರೇಷ್ಮೆ ಸೀರೆಗಳು ವಿತ್ ಪ್ಯಾಡ್ ಹೊಲಿಸ್ಬಿಡ್ತೀವಾ, ನನಗಿದು ಮೇಂಟೈನ್ ಮಾಡೋದೇ ನಡುವೆ ಕಷ್ಟ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಕ್ಲೀನಾಗಿ ಶೇಪ್ ಎಲ್ಲ ಕುತ್ಕೊಳ್ಳುತ್ತೆ ಉಟ್ಕೊಂಡಾಗ, ಅಂದರೆ ಲೈಕ್ ಬ್ಲೌಸ್ ಹಾಕ್ಕೊಂಡಾಗ. ಆಮೇಲೆ ಪ್ರಾಬ್ಲಮ್ ಏನಂದರೆ ಇದು ಮಡಿಸಿದಾಗ ಈ ಥರ ದಪ್ಪ ಬರುತ್ತೆ, ಇದ್ರೊಳಗೆ ಇಡೋಕ್ಕಾಗಲ್ಲ. ಸೊ ಎನಿವೇಸ್ ಮತ್ತೆ ಹ್ಯಾಂಗರ್ಗೆ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಸೀರೆಗಳ ಮೇಲೆ ಹಿಂಗೆ ಬ್ಲೌಸ್ ಇಟ್ಟು ಆ ಬ್ಲೌಸ್ ಮುಂದೆ ಶೇಪೇ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಅದನ್ನು ಹೊಲ್ಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹೊಲ್ಸ್ಕೋಬೇಕಾಗುತ್ತೆ. ಸೊ ಎನಿವೇಸ್ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವುಗಳು ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇದ್ರ ಕಲರ್ಸು ಇರುತ್ತೆ ಅನಿಸುತ್ತೆ. ಬಟ್ ನನಗೇನು ಅಂದರೆ ಮೇಯ್ನಾಗಿ ಡಾರ್ಕ್ ಕಲರ್ ಆಗಿಬಿಟ್ರೆ ತುಂಬ ಬೇಗ ಕೊಳೆ ಎದ್ದು ಕಾಣಿಸಲ್ಲ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಇದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಸಾಕಷ್ಟು ವೀಡಿಯೋಸ್ ಮಾಡಿದ್ದೆ, ಬಟ್ ಟೈಮ್ ಆಗ್ತಾನೆ ಇಲ್ಲ. ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೂ ಆಗ್ತಿಲ್ಲ. ಟ್ರೈ ಮಾಡಿ ಲೈಕ್ ರೆಗ್ಯುಲರ್ ಇಂಟರ್ವಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಿಡ್ದಿನ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ನಮ್ಮ ವೀಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.